ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ನಲ್ಲಿ ಈ ವಾರ ಕಂಡು ಕೇಳಿರದಂಥ ಒಂದು ಘಟನೆ ನಡೆದೇ ಬಿಡ್ತು. ಯಾರು ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ ಇಂಥದ್ದೊಂದು ಟ್ವಿಸ್ಟನ್ನು ಬಿಗ್ ಬಾಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಹುಶಃ ನಿಮಗೂ ಕೂಡ ನಾವು ಈ ಸುದ್ದಿಯನ್ನು ಕೊಟ್ಟಾಗ ಬಹುಶಃ ಸುಳ್ಳೇನೋ ಅಂತೇಳಿ ಅಂದ್ಕೊಂಡಿದ್ರಿ. ಏನು ಹೇಳಿ, ತ್ರಿವಿಕ್ರಮ್ ಈ ವಾರ ಹೊರಗಡೆ ಹೋಗ್ತಾರೆ ಅಂತೇಳಿ ಹೇಳಿದ್ವಿ. ಆಗ ನೀವೆಲ್ಲರೂ ಕೂಡ ಇಲ್ಲ ಇದು ಸುಳ್ಳು ಹೇಳ್ತಿದ್ದೀರಾ ಅಂತೇಳಿ ಅಂದ್ಕೊಂಡ್ರಿ. ಇಲ್ಲ, ನಾವು ಹೇಳಿದಂತೆಯೇ ಆಗಿದೆ. ತ್ರಿವಿಕ್ರಮನ್ನು ಹೊರಗಡೆ ಕಳಿಸಿದ್ದಾರೆ. ಆದರೆ ತ್ರಿವಿಕ್ರಮ್ ಇನ್ನೂ ಕೂಡ ವಾಪಸ್ ಮನೆಗೆ ಮಾತ್ರ ಬಂದಿಲ್ಲ. ಈ ಚಮಕ್ ಎಲಿಮಿನೇಷನಲ್ಲಿ ತ್ರಿವಿಕ್ರಮ್ ವಾಪಸ್ ಬರೋದೇ ಇಲ್ವಾ, ಅಥವಾ ಹಾಗೆ ಮನೆಗೆ ಬಂದುಬಿಡಬೇಕಾಗುತ್ತಾ? ಬಂದರೆ ಯಾವಾಗ ಬರ್ಬೋದು, ಇದ್ದರೆ ಸೀಕ್ರೆಟ್ ರೂಮ್ನಲ್ಲಿ ಇರ್ತಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ನ ವಿನ್ನರ್ ಆಗಬಹುದು, ಬಿಗ್ ಬಾಸ್ನ ಟ್ರೋಫಿಯನ್ನು ಇವರೇ ಎತ್ತುತ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂಥ ಸ್ಪರ್ಧಿ ತ್ರಿವಿಕ್ರಮ್ ಆಟದಲ್ಲಿರ್ಬೋದು, ತ್ರಿವಿಕ್ರಮ್ ನಡೆದುಕೊಳ್ಳುವಂಥ ರೀತಿಯಲ್ಲಿರ್ಬೋದು, ತ್ರಿವಿಕ್ರಮ್ ಅವರ ಮಾತಿನಲ್ಲಿರ್ಬೋದು, ಪ್ರತಿಯೊಂದು ಕೂಡ ಒಂದು ತೂಕ ಇರುತ್ತೆ ಅಂತ ಹೇಳಿ ಮನೆಯ ಒಳಗಿನ ಸ್ಪರ್ಧಿಗಳು ನಂಬಿದ್ದಾರೆ, ಹೊರಗಿನವರು ಕೂಡ ನೋಡ್ತಾ ಇದ್ದಾರೆ. ಆದರೆ ಇದೇ ತ್ರಿವಿಕ್ರಮ್ ತೆಗೆದುಕೊಂಡಂಥ ಒಂದು ನಿರ್ಧಾರ ತ್ರಿವಿಕ್ರಮ್ಗೆ ದೊಡ್ಡ ಶಾಕನ್ನು ಕೊಟ್ಟಿದೆ. ಕೇವಲ ತ್ರಿವಿಕ್ರಮ್ ಮಾತ್ರ ಅಲ್ಲ, ಮನೆಯೊಳಗೆ ಇರುವಂಥ ಸದಸ್ಯರಿಗೂ ಕೂಡ ದೊಡ್ಡ ಶಾಕೆ. ಅಷ್ಟೂ ಮಾತ್ರವಲ್ಲ, ಭವ್ಯಗಂತೂ ಇನ್ನೂ ದೊಡ್ಡ ಶಾಕು. ಕಾರಣ ಏನು ಅಂತ ಹೇಳಿದ್ರೆ, ಭವ್ಯ ಮತ್ತು ತ್ರಿವಿಕ್ರಮ್ ಪರಸ್ಪರ ಪ್ರೀತಿಸ್ತಿದ್ದಾರೆ. ಇಬ್ಬರು ಕೂಡ ಈಗಾಗಲೇ ಪ್ರೀತಿಯ ಬಲೆಯಲ್ಲಿ ಬಿದ್ದಾಗಿದೆ. ಒಬ್ರಿಗೊಬ್ಬರು ಪರಸ್ಪರ ಲವ್ ಯು ಅಂತಲೂ ಕೂಡ ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಹೀಗಿರುವಾಗ ಭವ್ಯಗೆ ತನ್ನ ಪ್ರಿಯತಮ್ಮ ಹೊರಗಡೆ ಹೋಗಿದ್ದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ, ಅದನ್ನು ಜೀರ್ಣಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಇನ್ನೂ ಕೆಲವರಿಗೆ ಬೇಸರ ಏನು ಅಂತ ಹೇಳಿದ್ರೆ, ಸೆಲ್ಫ್ ನಾಮಿನೇಟ್ ಆಗಿ ತ್ರಿವಿಕ್ರಮ್ ತನಗೆ ತಾನೇ ನಾಮಿನೇಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಂಥ ಕಾರಣಕ್ಕೋಸ್ಕರ, ಮತ್ತು ನಾವ್ಯಾರೂ ಕೂಡ ಅದನ್ನು ವಿರೋಧಿಸಲಿಲ್ಲ, ಬೇಡ ಅಂತೇಳಿ ಹೇಳಿಲ್ಲ ಅನ್ನುವಂತಹ ಒಂದು ಪಾಪ ಪ್ರಜ್ಞೆಯು ಕೂಡ ಕಾಡ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮು ಫಿನಾಲೆಗೆ ಬರುವಂಥ ಸ್ಪರ್ಧಿ ಅಂತೇಳಿ ಕರೆಸ್ಕೊಂಡಿದ್ರು. ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡಿದ್ರು. ಉತ್ತಮವಾಗಿ ಆಟನೂ ಕೂಡ ಆಡ್ತಾ ಇದ್ರು. ಅವರ ಆಟ ಅನೇಕರಿಗೆ ಇಷ್ಟ ಕೂಡ ಆಗಿತ್ತು. ಅವರಿಗೆ ದೊಡ್ಡ ಅಭಿಮಾನಿಗಳ ಬಳಗವೇ ಸೃಷ್ಟಿಯಾಗಿದೆ. ಆದರೆ ಈಗ ತ್ರಿವಿಕ್ರಮ್ ತೆಗೆದುಕೊಂಡಂಥ ಒಂದು ನಿರ್ಧಾರ ದೊಡ್ಡ ಮನೆಯ ದೊಡ್ಡ ಬಾಗಿಲಿನಿಂದ ಹೊರದಾಟಿ ಬರುವಂತೆ ಮಾಡಿದೆ. ಹಾಗಂತೇಳಿ ಎಲಿಮಿನೇಟ್ ಆದರೂ ಅಂತಲ್ಲ, ಈ ವಾರ ಎಲಿಮಿನೇಷನ್ ಡ್ರಾಮಾ ನಡೆದಿದೆ. ಅದರ ಭಾಗವಾಗಿ ಈ ಪ್ರಕ್ರಿಯೆ ನಡೆದಿದೆ. ತ್ರಿವಿಕ್ರಮ್ ನಿಜಕ್ಕೂ ಎಲಿಮಿನೇಟ್ ಆದರೂ ಅಂತ ಹೇಳಿ ಭಾವಿಸಿದಂಥ ಭವ್ಯ ಅವರು ಗಳಗಳನೆ ಕಣ್ಣೀರನ್ನು ಹಾಕಿದ್ದಾರೆ. ಅದಕ್ಕೆ ಕಾರಣನೂ ಕೂಡ ಇದೆ. ಈ ವಾರ ತ್ರಿವಿಕ್ರಮ್ ತನ್ನನ್ನು ತಾನೇ ನಾಮಿನೇಟ್ ಕೂಡ ಮಾಡ್ಕೊಂಡಿದ್ರು. ತಮ್ಮ ತಂಡದವರನ್ನು ಉಳಿಸುವ ಹೋಗಿ ತಾನು ಈ ರೀತಿ ಮಾಡ್ಕೊಂಡಿದ್ರು. ಈ ಬಗ್ಗೆ ಸುದೀಪ್ ಅವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಶನಿವಾರ ಬೈದಿದ್ರು ಕೂಡ. ಆದರೆ ತ್ರಿವಿಕ್ರಮ್ ಅವರಿಗೆ ತಾವು ಇದ್ದೇ ಇರ್ತವೆ ಎನ್ನುವಂಥ ಓವರ್ ಕಾನ್ಫಿಡೆನ್ಸ್ ಇತ್ತು. ಅದನ್ನು ಬ್ರೇಕ್ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ವಾರ ಎಲಿಮಿನೇಷನ್ ಅನ್ನುವಂಥ ಡ್ರಾಮಾವನ್ನು ಮಾಡಲಾಗಿದೆ. ಈ ವಾರ ಯಾವುದೇ ವೋಟಿಂಗ್ ಲೈನ್ ತೆರೆದಿರಲಿಲ್ಲ. ಆದಾಗ್ಯೂ ಕೂಡ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಅಂತಿಮವಾಗಿ ತ್ರಿವಿಕ್ರಮ್ ಅವರು ದೊಡ್ಡ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ ಅಂತ ಹೇಳಿ ಸುದೀಪ್ ಘೋಷಣೆಯನ್ನು ಮಾಡಿದಾಗ ಬಹುಶಃ ಎಲ್ರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿತ್ತು. ಅಷ್ಟು ಮಾತ್ರವಲ್ಲ, ತ್ರಿವಿಕ್ರಮ್ ಪಕ್ಕದಲ್ಲಿ ನಿಂತಿದ್ದು ಐಶ್ವರ್ಯಳನ್ನು ಸೇವ್ ಮಾಡಿ ತ್ರಿವಿಕ್ರಮನ್ನು ಹೊರಗಡೆ ಕಳಿಸೋದು ಅಂತ ಹೇಳಿದ್ರೆ ಇಂಪಾಸಿಬಲ್ ಅನ್ನೋದು ಎಲ್ಲರ ಮಾತು. ಐಶ್ವರ್ಯಗೂ ಕೂಡ ಇದು ದೊಡ್ಡ ಶಾಕ್. ಹಾಗೆ ನೋಡಿದ್ರೆ ಐಶ್ವರ್ಯ ಲಕ್ಕಿ ಫೆಲೋ. ಇಷ್ಟು ದಿನ ಇರಲಿಕ್ಕೆ ಅನ್ಫಿಟ್ ಸ್ಪರ್ಧಿ. ಹಾಗಿದ್ರೂ ಕೂಡ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಇದ್ದಾಳೆ ಅಂತ ಹೇಳಿದ್ರೆ ದೇವರಿಗೆ ದೊಡ್ಡ ನಮಸ್ಕಾರವನ್ನು ಆಕೆ ಹೊಡಿಲೇಬೇಕು. ಇನ್ನೇನು ಹೆಚ್ಚು ದಿನಗಳ ಆಟ ಆಕೆಗೆ ಬಾಕಿ ಇಲ್ಲ ಅನ್ನೋದು ಕೂಡ ಸತ್ಯ. ಈಗ ಐಶ್ವರ್ಯ ಸೇವ್ ಆಗಿ ತ್ರಿವಿಕ್ರಮನ್ನ 5 ನಿಮಿಷದ ಒಳಗಡೆ ನೀವು ನನ್ನ ಜೊತೆಗೆ ಬಂದು ಸೇರೋದಕ್ಕೆ ಅವಕಾಶ ಇದೆ, ಬಂದುಬಿಡಿ ಅಂತ ಹೇಳ್ಬಿಟ್ಟು ಕಿಚ್ಚ ಕರೆದಾಗ ಎಲ್ಲರೂ ಕೂಡ ಇದು ಪ್ರಾಂಕ್ ಇರ್ಬೋದು ಅಂತೇಳಿ ಅಂದ್ಕೊಂಡಿದ್ರು. ತ್ರಿವಿಕ್ರಮ್ ಕೂಡ ಹಾಗೆಯೇ ಅಂದ್ಕೊಂಡಿದ್ರು. ಆದರೆ ಹಾಗಾಗಲಿಲ್ಲ. ಬಿಗ್ ಬಾಸ್ ಮನೆಯ ಒಳಗಿಂದ ಗಾರ್ಡನ್ ಏರಿಯಾಕ್ಕೆ ಬರ್ತಾ ಇದ್ದಂತೆ ಮುಖ್ಯ ದ್ವಾರ ಓಪನ್ ಆಗುತ್ತೆ. ಅದರಿಂದ ಹೊರಕ್ಕೂ ಕೂಡ ಹೋಗ್ತಾರೆ ತ್ರಿವಿಕ್ರಮ್. ಆಗ ಭವ್ಯಗೌಡ ಅಳೋಕೆ ಆರಂಭಿಸ್ತಾರೆ. ಇದು ಅವರಿಗೆ ದೊಡ್ಡ ಶಾಕಿಂಗ್ ಅಂತೇಳಿ ಅನಿಸ್ತು. ಗೆಲ್ಲಬೇಕಿದ್ದ ಸ್ಪರ್ಧಿ ಈ ರೀತಿ ಎಲಿಮಿನೇಟ್ ಆದ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಶಾಕ್ ಆಗ್ತಾರೆ. ಈ ಬಗ್ಗೆ ದೊಡ್ಡ ಮನೆ ಒಳಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ. ಈಗ ಇರುವಂಥದ್ದು ಏನು ಅಂತ ಹೇಳಿದ್ರೆ ವಿಚಾರ, ಬಿಗ್ ಬಾಸ್ ಮನೆಗೆ ವಾಪಸ್ ತ್ರಿವಿಕ್ರಮ್ ಬರ್ತಾರಾ ಬರಲ್ವಾ ಅಂತೇಳಿ. ಇಲ್ಲಿ 2 ಘಟನೆಗಳನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಒಂದು ಘಟನೆ, ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತಹ ಸ್ಪರ್ಧಿಗಳನ್ನು ಅಥವಾ ಎಲಿಮಿನೇಟ್ ಮಾಡಿದಂಥ ಸ್ಪರ್ಧಿಗಳನ್ನು ಸುದೀಪ್ ಅವರು ವೇದಿಕೆಗೆ ಕರೆದು ಮಾತನಾಡಿಸೋದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ. ಈ ವಾರ ಗೋಲ್ಡ್ ಸುರೇಶ್ ಅವರನ್ನ, ಅಂದರೆ ವಾರದ ಆರಂಭದಲ್ಲೇ ಅನಿರೀಕ್ಷಿತವಾಗಿ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬಂದಂಥ ಕಾರಣಕ್ಕೋಸ್ಕರ ಸುರೇಶ್ ಅವರನ್ನು ಸುದೀಪ್ ಅವರು ಮಾತನಾಡಿಸೋಕೆ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ಗೋಲ್ಡ್ ಸುರೇಶ್ ಅವರನ್ನು ವೇದಿಕೆ ಮೇಲೆ ಕರೆಸಿ ಮಾತನಾಡಿಸಿ
ಅವರಿಗೆ ಒಂದಷ್ಟು ಕೊಡುಗೆಗಳನ್ನು, ಗಿಫ್ಟ್ಗಳನ್ನು ಮತ್ತು ಅವರು ಹಣವನ್ನು ಏನು ಸಂಪಾದನೆ ಮಾಡಿದ್ರು ಆ ಹಣವನ್ನು, ಪ್ರೈಸ್ಗಳನ್ನು ಎಲ್ಲವನ್ನು ಕೂಡ ನೀಡಿ ಬಿಗ್ ಬಾಸ್ ಮನೆಯಿಂದ ಗೌರವಯುತವಾಗಿ ಕಳಿಸಿಕೊಟ್ಟಿದ್ದಾರೆ. ಈಗ ತ್ರಿವಿಕ್ರಮನ್ನು ವೇದಿಕೆಗೆ ಕರೆಸಲಿಲ್ಲ. ಹಾಗಾಗಿ ಒಂದಷ್ಟು ಜನರಿಗೆ ಒಂದು ಸಮಾಧಾನ, ಜೊತೆಗೆ ಇದು ಫೇಕ್ ನಾಮಿನೇಷನ್ ಅಥವಾ ಇದು ಫೇಕ್ ಎಲಿಮಿನೇಷನ್ ಅಂತ ಹೇಳಿ ನಾವು ನಿನ್ನೆನೆ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಒಂದಷ್ಟು ಜನರಿಗೆ ದೃಢವಾದಂಥ ನಂಬಿಕೆ ಇದೆ ಇದು ಫೇಕ್ ನಾಮಿನೇಷನ್ ಅನ್ನುವಂಥದ್ದು. ಅದರಲ್ಲೇನು ಡೌಟ್ ಇಲ್ಲ, ಅದು 100% ನಿಜನೂ ಕೂಡ ಹೌದು. ಯಾಕಂತ ಹೇಳಿದ್ರೆ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ರು ಕರೆಕ್ಟ್, ಬಟ್ ಎಲಿಮಿನೇಷನ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತ, ರಜತ್ ಹಾಗೆಯೇ ಐಶ್ವರ್ಯ ಇಷ್ಟು ಜನರು ಕೂಡ ನಾಮಿನೇಟ್ ಆಗಿದ್ರು. ಹೊರಗಡೆ ಹೋಗೋದಕ್ಕೆ ಅವರ ಹೆಸರಿತ್ತು. ಇದರಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಸೇವ್ ಆಗ್ತಾ ಬರ್ತಾರೆ. ಅಂತಿಮವಾಗಿ ಐಶ್ವರ್ಯ ಮತ್ತು ತ್ರಿವಿಕ್ರಮ್ ಪಕ್ಕ ನಿಂತಾಗ ತ್ರಿವಿಕ್ರಮ್ಗೆ 5 ನಿಮಿಷ ಸಮಯ ಇದೆ ಅಂದಾಗ ಎಲ್ಲರ ಹೃದಯ ಬಡಿತ ಹೆಚ್ಚಾಗಿ ಹೋಗಿತ್ತು. ಈಗ ಇರುವಂಥ ವಿಚಾರ ಏನಂತ ಹೇಳಿದ್ರೆ ತ್ರಿವಿಕ್ರಮ್ ವಾಪಸ್ ಬಂದಿದ್ದಾರೆ ಅನ್ನುವಂಥದ್ದು. ಹೌದು, ಸೋಮವಾರದ ಎಪಿಸೋಡ್ನಲ್ಲಿ ತ್ರಿವಿಕ್ರಮ್ ವಾಪಸ್ ಬರುವಂತಹ ದೃಶ್ಯವನ್ನು ತೋರಿಸಲಾಗಿದೆ. ಬಟ್ ಇಲ್ಲಿವರೆಗೂ ಕೂಡ ನೀವು ಮೊದಲ ಪ್ರೋಮೋ ಏನು ರಿಲೀಸ್ ಮಾಡಿದ್ದಾರೆ ನೋಡಿ, ಇವತ್ತಿನ ಆಟದ ಮೊದಲ ಪ್ರೋಮೋ, ಅಲ್ಲಿ ತ್ರಿವಿಕ್ರಮ್ ಮುಖವನ್ನು ಎಲ್ಲೂ ಕೂಡ ಕಾಣಿಸುವಂತೆ ಪ್ರೋಮೋವನ್ನು ಎಡಿಟ್ ಮಾಡಿಲ್ಲ. ಅದು ಚಾಣಕ್ಯತನ ಅಂತಲೂ ಕೂಡ ಹೇಳ್ಬೋದು. ಹೀಗಿರುವಾಗ ಬಿಗ್ ಬಾಸ್ ಮನೆಗೆ ವಾಪಸ್ ಸೋಮವಾರ ತ್ರಿವಿಕ್ರಮ್ ಯಾವ ರೀತಿ ಬರ್ತಾರೆ, ಹೇಗೆ ಬರ್ತಾರೆ, ಯಾವಾಗ ಬರ್ತಾರೆ, ಇದು ಸದ್ಯಕ್ಕಿರುವಂಥ ಕುತೂಹಲ. ಹೌದು, ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ವಾಪಸ್ ಬರೋದಂತೂ 100% ಖಚಿತ. ಬಟ್ ಬರೋದು ಇನ್ನೂ ಕೂಡ ಫೈನಲ್ ಆಗಲಿಲ್ಲ ಅಥವಾ ಶೂಟಿಂಗ್ ಅದರದ್ದು ಕಂಪ್ಲೀಟ್ ಆಗಲಿಲ್ಲ. ಆ ಸಮಯ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ದಟ್ ಅದರ ಇನ್ಫಾರ್ಮೇಷನ್ಸ್ ಇನ್ನೂ ಕೂಡ ಸಿಕ್ಕಿಲ್ಲ. ಬಟ್ ಬಿಗ್ ಬಾಸ್ ಮನೆಗೆ ವಾಪಸ್ ತ್ರಿವಿಕ್ರಮ್ ಬರೋದಂತೂ ಕನ್ಫರ್ಮ್ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ತ್ರಿವಿಕ್ರಮ್ ಬಂದ ಬಳಿಕ, ಅಂದರೆ ಈ ಎಲಿಮಿನೇಷನ್ ಆಗದಂಥ ತ್ರಿವಿಕ್ರಮ್ ಬಂದ ಬಳಿಕ ಏನಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ, ತ್ರಿವಿಕ್ರಮ್ ಇರದಂತಹ ಹೊತ್ತನ್ನು ಹೇಗೆಲ್ಲ ಉಳಿದವರು ಅನುಭವಿಸ್ತಾರೆ. ಅಂದರೆ ಇಲ್ಲಿ ಸುದೀಪ್ ಅವರೇ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸುದೀಪ್ ಅವರು ಈ ಭಾನುವಾರದ ಎಪಿಸೋಡನ್ನು ಮುಗಿಸಿದಂತಹ ಸಂದರ್ಭದಲ್ಲಿ ಮತ್ತೆ ವಾಪಸ್ಸು ಸುರೇಶ್ ಹತ್ರ ಎಲ್ಲ ಮಾತಾಡಿ ಆದ ಬಳಿಕ ಮತ್ತೆ ವಾಪಸ್ಸು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಹತ್ರ ಕೇಳ್ತಾರೆ, ನೀವೆಷ್ಟು ಈತನನ್ನು ತ್ರಿವಿಕ್ರಮನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತೇಳಿ ಕೇಳ್ತಾರೆ. ಅನಂತರ ತ್ರಿವಿಕ್ರಮನ್ನು ಸುದೀಪ್ ಅವರೇ ವಾಪಸ್ ಕಳಿಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ವಾಪಸ್ ಕಳಿಸಿದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ನಾರ್ಮಲ್ ಆದಂಥ ವಾತಾವರಣ ಬರುತ್ತೆ. ಬಟ್ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ತ್ರಿವಿಕ್ರಮ್ ವಾಪಸ್ ಬಂದ್ರಲ್ಲ ಅಂತೇಳಿ. ಒಂದಷ್ಟು ಜನರಿಗೆ ಒಳಗೊಳಗೆ ಹೊಟ್ಟೆ ಉರಿತಾ ಇರುತ್ತೆ, ಅಯ್ಯೋ ಕಾಂಪಿಟೇಟರ್ ಬಂದಲ್ಲ ಗುರು, ಇವನು ಹೋಗಿದ್ದರಿಂದ ನನಗೊಂದು ಅವಕಾಶ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ, ಈಗ ನೋಡಿದ್ರೆ ಮತ್ತೆ ಆ ಅವಕಾಶವನ್ನು ಕಿತ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ಹೊಟ್ಟೆಯ ಒಳಗಡೆ ತಳಮಳ ಶುರು ಆಗಿದೆ ಕೆಲವರಿಗೆ. ಅದು ಬಿಟ್ಟರೆ ಕೆಲವರಂತೂ ಖುಷಿ ಪಟ್ಟಿದ್ದಾರೆ. ಭವ್ಯ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ಸಹಜವಾಗಿ ತ್ರಿವಿಕ್ರಮ್ ಬಂದರು ಅಂತೇಳಿ. ಈಗ ತ್ರಿವಿಕ್ರಮ್ ಬಂದಾಯಿತು. ತ್ರಿವಿಕ್ರಮ್ ಬಂದ ಬಳಿಕ ತ್ರಿವಿಕ್ರಮ್ಗೆ ಇದೊಂದು ಅವಕಾಶ ಅಂತಲೂ ಕೇಳ್ಬೋದು ಅಥವಾ ಮರುಜನ್ಮ ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ ಮನೆಯ ಒಳಗಡೆ. ಯಾಕಂತ ಹೇಳಿದ್ರೆ ಇಂಥ ಅವಕಾಶಗಳು ಸಾಮಾನ್ಯವಾಗಿ ಸಿಗೋದಿಲ್ಲ. ಸೆಲ್ಫ್ ನಾಮಿನೇಟ್ ಆಗಿದ್ದಂಥ ತ್ರಿವಿಕ್ರಮ್ಗೆ ಇದೊಂದು ಪಾಠ. ಯಾಕಂತ ಹೇಳಿದ್ರೆ ಸಿಕ್ಕಂಥ ಅವಕಾಶಗಳನ್ನು ಯಾವತ್ತೂ ಕೂಡ ಇನ್ನೊಬ್ರಿಗೋಸ್ಕರ ನಾವು ದಾನ ಮಾಡಬಾರ್ದು. ಆ ದಾನಕ್ಕೂ ಒಂದು ಅರ್ಥ ಇರಬೇಕು. ಆ ಅರ್ಥ ಇದ್ದಾಗ ಮಾತ್ರ ದಾನ ಮಾಡಬೇಕು, ಅವಶ್ಯಕತೆಯೂ ಕೂಡ ಇರಬೇಕು. ಇಲ್ಲಿ ನಾನೊಬ್ಬ ದೊಡ್ಡ ದಾನಶೂರ ಕರ್ಣ ಅನ್ನೋ ರೀತಿಯಲ್ಲಿ ಬಿಲ್ಡಪ್ಪನ್ನು ಕೊಡಬೇಕು, ಪೋಸನ್ನು ಕೊಡಬೇಕು ಅಥವಾ ಆ ರೀತಿ ಬಿಂಬಿಸಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಇಲ್ಲಿ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಂಥ ತ್ರಿವಿಕ್ರಮ್ಗೆ ಇನ್ನಿಲ್ಲದ ದೊಡ್ಡ ಶಾಕ್ ಎದುರಾಯಿತು ಅಂತಲೂ ಕೂಡ ಹೇಳ್ಬೋದು. ಈ ಶಾಕ್ನಿಂದ ತ್ರಿವಿಕ್ರಮ್ ಹೊರಗಡೆ ಬರೋದಕ್ಕೆ ಸಾಕಷ್ಟು ಒದ್ದಾಡಿದ್ರು. ಈಗ ಅಂತಿಮವಾಗಿ ತ್ರಿವಿಕ್ರಮ್ಗೆ ಈ ಶಾಕ್ನಿಂದ ಹೊರಗಡೆ ಬರೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ತ್ರಿವಿಕ್ರಮ್ ನಿಜವಾದಂಥ ಆಟವನ್ನು ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಆಡೋದಕ್ಕೂ ಕೂಡ ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನು ತ್ರಿವಿಕ್ರಮ್ ಹೇಗೆ ಬಳಕೆ ಮಾಡಿಕೊಳ್ತಾರೆ ಕಾದು ನೋಡಬೇಕು. ನಿಮಗೇನಿಸ್ತು ಸ್ನೇಹಿತರೆ, ತ್ರಿವಿಕ್ರಮನ್ನು ಈ ರೀತಿ ವೆರಿ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ರೀತಿಯಲ್ಲಿ ಹೊರಗಡೆ ಕಳಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ವಾಪಸ್ ಬಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಗ್ ಬಾಸ್ ಟ್ರೋಫಿಯನ್ನು ಯಾರು ಪಡಿಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.